ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಗ್ಲಿಯಲ್ ಸೆಲ್ಸ್ ಅಥವಾ ನ್ಯೂರೋಗ್ಲಿಯಲ್ ಸೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಗ್ಲಿಯಲ್ ಸೆಲ್ಸ್ ಅಂಡ್ ನ್ಯೂರೋಗ್ಲಿಯಲ್ ಸೆಲ್ಸ್ ಅಂದ್ರೆ ಏನು ಸರ್ ಅಂತ ಕೇಳಿದಾಗ, ಸೊ ನರ್ವಸ್ ಸಿಸ್ಟಮ್ ಇದೆ. ಓಕೆ, ಸೊ ಇಂದೆ ನರ್ವಸ್ ಸಿಸ್ಟಮ್ ಮೇಡ್ ಅಪ್ ಆಫ್ ನರ್ವಸ್ ಟಿಶ್ಯೂ. ಓಕೆ, ಸೊ ನಮ್ ನರ್ವಸ್ ಸಿಸ್ಟಮ್ ಎದರಿಂದ ರೆಡಿ ಆಗಿದೆ ಸರ್? ನರ್ವಸ್ ಟಿಶ್ಯೂ. ಓಕೆ, ಸೊ ನರ್ವಸ್ ಟಿಶ್ಯೂ ಒಳಗಡೆ ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಒಳಗಡೆ ಯಾವ್ಯಾವ ಸೆಲ್ಸ್ ಇರ್ತವೆ? ನ್ಯೂರಾನ್ಸ್. ಓಕೆ, ನ್ಯೂರಾನ್ಸ್ ಪ್ರೆಸೆಂಟ್ ಇರ್ತವೆ, ಪ್ಲಸ್ ಗ್ಲಿಯಲ್ ಸೆಲ್ಸ್. ಓಕೆ, ಸೊ ಗ್ಲಿಯಲ್ ಸೆಲ್ಸ್ ಅಂದ್ರೆ ಏನು? ಗ್ಲಿಯಲ್ ಸೆಲ್ಸ್ ಅಂದ್ರೆ ಸಪೋರ್ಟಿಂಗ್ ಸೆಲ್ಸ್. ಓಕೆ, ಸೊ ಸಪೋರ್ಟಿಂಗ್ ಸೆಲ್ಸ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ನ್ಯೂರಾನ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಸೊ ನರ್ವಸ್ ಸಿಸ್ಟಮ್ ಒಳಗಡೆ 2 ಟೈಪ್ಸ್ ಆಫ್ ಸೆಲ್ಸ್ ನಮಗೆ ನೋಡೋಕೆ ಕಾಣಿಸುತ್ತೆ. ನ್ಯೂರಾನ್ಸ್ ಇರುತ್ತೆ ಮತ್ತೆ ಗ್ಲಿಯಲ್ ಸೆಲ್ಸ್ ಅಂದ್ರೆ ಏನು? ಗ್ಲಿಯಲ್ ಸೆಲ್ಸ್ ಅಂದ್ರೆ ಸಪೋರ್ಟಿಂಗ್ ಸೆಲ್ಸ್. ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ ಸರ್? ನ್ಯೂರಾನ್ಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಪ್ರತಿಯೊಂದು ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಗ್ಲಿಯಲ್ ಸೆಲ್ಸ್ ಆರ್ ನ್ಯೂರೋಗ್ಲಿಯಲ್ ಸೆಲ್ಸ್. ಗ್ಲಿಯಲ್ ಸೆಲ್ಸ್ ಆರ್ ಸಪೋರ್ಟಿಂಗ್ ಸೆಲ್ಸ್. ಏನಿದಾವೆ ಸರ್? ಸಪೋರ್ಟಿಂಗ್ ಸೆಲ್ಸ್ ಆಫ್ ನರ್ವಸ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್ ಒಳಗಡೆ ಸಪೋರ್ಟಿಂಗ್ ಸೆಲ್ಸ್ ಯಾರಿದ್ದಾವೆ ಸರ್ ಅಂತ ಕೇಳಿದ್ರೆ ಗ್ಲಿಯಲ್ ಸೆಲ್ಸ್ ಅಥವಾ ನ್ಯೂರೋಗ್ಲಿಯಲ್ ಸೆಲ್ಸ್ ಅಂತ ನೀವು ಹೇಳಬೇಕು. ಓಕೆ, ದೇ ಆರ್ ನಾನ್ ನ್ಯೂರಲ್ ಅಂದ್ರೆ ಇವು ನರ್ವ್ ಇಂಪಲ್ಸಸ್ ಅನ್ನ ಕಂಡಕ್ಟ್ ಮಾಡಲ್ಲ. ನರ್ವ್ ಇಂಪಲ್ಸಸ್ ಅಂದ್ರೆ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಓಕೆ, ಸೊ ಇಂಪಲ್ಸಸ್ ಅನ್ನ ಕಂಡಕ್ಟ್ ಮಾಡಲ್ಲ. ದೇ ಆರ್ ನಾನ್ ನ್ಯೂರಲ್ ಅಂಡ್ ನಾಟ್ ಕಂಡಕ್ಟ್ ನರ್ವ್ ಇಂಪಲ್ಸಸ್. ಹೌದು ಸರ್, ಇವು ನರ್ವ್ ಇಂಪಲ್ಸಸ್ ಕಂಡಕ್ಟ್ ಮಾಡೋದಿಲ್ಲ. ನರ್ವ್ ಇಂಪಲ್ಸಸ್ ಯಾರು ಕಂಡಕ್ಟ್ ಮಾಡ್ತಾರೆ? ಓನ್ಲಿ ನ್ಯೂರಾನ್ಸ್ ಕಂಡಕ್ಟ್ ಮಾಡುತ್ತೆ. ಗ್ಲಿಯಲ್ ಸೆಲ್ಸ್ ಓನ್ಲಿ ಸಪೋರ್ಟ್ ಮಾಡ್ತವೆ. ಓಕೆ, ದೇ ಪ್ರೊವೈಡ್ ಪ್ರೊಟೆಕ್ಷನ್. ಏನ್ ಮಾಡುತ್ತೆ ಸರ್? ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ, ನರಿಶ್ಮೆಂಟ್ ಪ್ರೊವೈಡ್ ಮಾಡುತ್ತೆ, ಸಪೋರ್ಟ್ ಪ್ರೊವೈಡ್ ಮಾಡುತ್ತೆ ಟು ನ್ಯೂರಾನ್ಸ್. ಓಕೆ, ಸೊ ಗ್ಲಿಯಲ್ ಸೆಲ್ಸ್ ಏನ್ ಮಾಡುತ್ತವೆ? ಪ್ರೊಟೆಕ್ಷನ್, ನರಿಶ್ಮೆಂಟ್ ಅಂಡ್ ಸಪೋರ್ಟ್ ಟು ನ್ಯೂರಾನ್ಸ್. ಓಕೆ, ದೇ ಆರ್ ಮೋರ್ ನ್ಯೂಮರಸ್ ದೆನ್ ನ್ಯೂರಾನ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು ನೋಡಿದ್ರೆ ನ್ಯೂರಾನ್ ಇರ್ತವೆಲ್ಲ, ನ್ಯೂರಾನ್ಗಿಂತ ಜಾಸ್ತಿ ಯಾವ ಸೆಲ್ಸ್ ನೋಡೋಕೆ ಕಾಣಿಸುತ್ತೆ? ಗ್ಲಿಯಲ್ ಸೆಲ್ಸ್ ನಮಗೆ ನೋಡೋಕೆ ಕಾಣಿಸುತ್ತೆ. ನ್ಯೂರೋಗ್ಲಿಯಲ್ ಸೆಲ್ಸ್ ನಮಗೆ ಕಾಣೋಕೆ ಓಕೆ ಸೊ ಪ್ರೆಸೆಂಟ್ ಇರುತ್ತೆ. ಸೊ ಐ ಥಿಂಕ್ ನೀವು ಕೇಳಿರ್ಬೋದು ಬ್ರೇನ್ ಟ್ಯೂಮರ್ ಅಥವಾ ಕ್ಯಾನ್ಸರ್. ಓಕೆ, ಸೊ ಕ್ಯಾನ್ಸರ್ ಅಂದ್ರೆ ಏನು? ಅಬ್ನಾರ್ಮಲ್ ಸೆಲ್ ಡಿವಿಷನ್. ಓಕೆ, ಸೊ ಟ್ಯೂಮರ್ ಆಗುತ್ತೆ ಸರ್, ಅಬ್ನಾರ್ಮಲ್ ಸೆಲ್ ಡಿವಿಷನ್ ಆಗುತ್ತೆ ಅಂತ ನೀವು ಕೇಳಿರಬಹುದು. ಓಕೆ, ಸೊ ಬ್ರೈನ್ ಟ್ಯೂಮರ್ ಯಾಕಾಗುತ್ತೆ? ನ್ಯೂರಾನ್ಗಳಿಗೆ ಟ್ಯೂಮರ್ ಆಗೋದಿಲ್ಲ. ಓಕೆ, ಸೊ ನಿಮ್ಗೆ ಗೊತ್ತಿದೆ ನ್ಯೂರಾನ್ ಒಳಗಡೆ ಸೆಂಟ್ರೋಸೋಮ್ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಸೊ ಸೆಂಟ್ರೋಸೋಮ್ ಏನಿರುತ್ತೆ? ಆಬ್ಸೆಂಟ್ ಇರುತ್ತೆ. ಸೆಂಟ್ರೋಸೋಮ್ ನ್ಯೂರಾನ್ ಒಳಗಡೆ ಆಬ್ಸೆಂಟ್ ಇರುತ್ತೆ. ಅದಕ್ಕೋಸ್ಕರ ನ್ಯೂರಾನ್ಸ್ಗಳು ಡಿವೈಡ್ ಆಗೋದಿಲ್ಲ. ಅಂದ್ರೆ ಅರ್ಥ ಏನು? ನ್ಯೂರಾನ್ ಇರುತ್ತೆ ಅಲ್ಲ, ಅದ್ರ ಒಳಗಡೆ ಸೆಲ್ ಡಿವಿಷನ್ ಆಗೋದಿಲ್ಲ ಅಂದ್ರೆ ಏನು? ಕ್ಯಾನ್ಸರ್ ಕೂಡ ಆಗೋದಿಲ್ಲ. ನ್ಯೂರಾನ್ಸ್ಗಳಿಗೆ ಕ್ಯಾನ್ಸರ್ ಆಗೋದಿಲ್ಲ. ಯಾವ ಸೆಲ್ಸ್ಗೆ ಕ್ಯಾನ್ಸರ್ ಆಗುತ್ತೆ? ಗ್ಲಿಯಲ್ ಸೆಲ್ಸ್ಗೆ ಕ್ಯಾನ್ಸರ್ ಆಗುತ್ತೆ, ನ್ಯೂರೋಗ್ಲಿಯಲ್ ಸೆಲ್ಸ್ಗೆ ಕ್ಯಾನ್ಸರ್ ಆಗುತ್ತೆ, ಸಪೋರ್ಟಿಂಗ್ ಸೆಲ್ಸ್ಗೆ ಕ್ಯಾನ್ಸರ್ ಆಗುತ್ತೆ. ಓಕೆ, ಸೊ ಇವು ಕೂಡ ಎಲ್ಲಿದೆ ಸರ್? ನಮ್ಮ ಬ್ರೈನ್ ಒಳಗಡೆ ಇದ್ದಾವೆ. ಇವು ಕೂಡ ಎಲ್ಲಿದ್ದಾವೆ? ನಮ್ಮ ಸ್ಪೈನಲ್ ಕಾರ್ಡ್ ಒಳಗಡೆ ಇದ್ದಾವೆ. ಓಕೆ, ಸೊ ಅಂದ್ರೆ ಅರ್ಥ ಏನು? ನ್ಯೂರಾನ್ಸ್ ಗಳಿಗೆ ಕ್ಯಾನ್ಸರ್ ಆಗೋದಿಲ್ಲ. ಯಾವ ಕ್ಯಾನ್ಸರ್ ಆಗುತ್ತೆ? ಗ್ಲಿಯಲ್ ಸೆಲ್ಸ್ ಗಳಿಗೆ ಕ್ಯಾನ್ಸರ್ ಆಗುತ್ತೆ. ಓಕೆ, ಸೊ ಇದೊಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಜಸ್ಟ್ ಜನರಲ್ ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಗ್ಲಿಯಲ್ ಸೆಲ್ಸ್. ಸೊ ಇದರಲ್ಲಿ ನಾವು ಟೈಪ್ಸ್ ಆಫ್ ಗ್ಲಿಯಲ್ ಸೆಲ್ಸ್ ನಾವು ನೋಡ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಗ್ಲಿಯಲ್ ಸೆಲ್ಸ್ ಅಥವಾ ಟೈಪ್ಸ್. ಸೊ ಗ್ಲಿಯಲ್ ಸೆಲ್ಸ್ ಅಥವಾ ಗ್ಲಿಯಲ್ ಸೆಲ್ಸ್, ನ್ಯೂರೋಗ್ಲಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದರ ಕ್ಲಾಸಿಫಿಕೇಶನ್ ನಾವು ನೋಡ್ತೀವಿ ಬೇಸ್ಡ್ ಆನ್ ಪೊಸಿಷನ್. ಎಲ್ಲಿ ಪ್ರೆಸೆಂಟ್ ಇದೆ, ಎಲ್ಲಿ ಲೊಕೇಶನ್. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಇದ್ರೆ ಸೆಂಟ್ರಲ್ ನರ್ವಸ್ ಗ್ಲಿಯಲ್ ಸೆಲ್ಸ್ ಅಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಇದ್ರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಗ್ಲಿಯಲ್ ಸೆಲ್ಸ್. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಯಾವ್ಯಾವ ಗ್ಲಿಯಲ್ ಸೆಲ್ಸ್ ಇರುತ್ತೆ ಅಂದ್ರೆ ಆಸ್ಟ್ರೋಸೈಟ್ಸ್ ಇರುತ್ತೆ,
ಆಲಿಗೋಡೆಂಡ್ರೋಸೈಟ್ ಇರುತ್ತೆ. ಹೌದು ಸರ್, ಆಲಿಗೋಡೆಂಡ್ರೋಸೈಟ್ ಏನ್ ಮಾಡುತ್ತೆ, ಮೈಲಿನ್ ಶೀತ್ ಪ್ರೊವೈಡ್ ಮಾಡುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಮೈಕ್ರೋಗ್ಲಿಯಾ ಇರುತ್ತೆ ಅಂಡ್ ಎಪೆಂಡಿಡೈಮಲ್ ಸೆಲ್ಸ್ ನಮಗೆ ನೋಡೋಕೆ ಕಾಣಿಸುತ್ತೆ. ಅದೇ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ನಾವು ನೋಡಿದಾಗ ಸರ್ ಅಲ್ಲಿ ಸ್ವ್ಯಾನ್ ಸೆಲ್ಸ್ ಪ್ರೆಸೆಂಟ್ ಇದೆ, ಸ್ಯಾಟಲೈಟ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಸೊ ಸ್ವ್ಯಾನ್ ಸೆಲ್ ಏನ್ ಮಾಡುತ್ತೆ ಸರ್, ಮೈಲಿನ್ ಶೀತ್ ಕೊಡುತ್ತೆ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಸ್ಯಾಟಲೈಟ್ ಸೆಲ್ ಕೂಡ ಇಲ್ಲಿ ಪ್ರೆಸೆಂಟ್ ಇದೆ. ಕ್ಲಾಸಿಫಿಕೇಶನ್ ಜಸ್ಟ್ ನೀವು ಇದು ಚಾರ್ಟ್ ಹಾಕೋಬಹುದು. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಇವು 4, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಇವು 2 ಗ್ಲಯಲ್ ಸೆಲ್ಸ್, ಸಪೋರ್ಟಿಂಗ್ ಸೆಲ್ಸ್ ಇರುತ್ತೆ. ಫಸ್ಟ್ ನಾವು ನೋಡೋಣ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗ್ಲಯಲ್ ಸೆಲ್ಸ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಯಾವ ಗ್ಲಯಲ್ ಸೆಲ್ಸ್ ಇರುತ್ತೆ? ಫಸ್ಟ್ ಆಸ್ಟ್ರೋಸೈಟ್ಸ್. ಆಸ್ಟ್ರೋಸೈಟ್ ಹೇಗಿರುತ್ತೆ ಸರ್, ಸ್ಟಾರ್ ಶೇಪ್ಡ್ ಸೆಲ್ಸ್ ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಬಹುದು, ಸ್ಟಾರ್ ಶೇಪ್ಡ್ ಸೆಲ್ ಇದೆ. ಪ್ರೊವೈಡ್ ಫಿಸಿಕಲ್ ಸಪೋರ್ಟ್ ಟು ನ್ಯೂರಾನ್ಸ್. ಏನ್ ಮಾಡುತ್ತೆ ಸರ್, ಇದು ಫಿಸಿಕಲ್ ಸಪೋರ್ಟ್ ಕೊಡುತ್ತೆ. ಓಕೆ, ಸೊ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ಗ್ರೀನ್ ಕಲರ್ ನೋಡಬಹುದು. ಸೊ ಇದು ಏನ್ ಮಾಡ್ತಾ ಇದೆ, ಫಿಸಿಕಲಿ ಈ ತರ ಅಟ್ಯಾಚ್ ಆಗಿ ಸಪೋರ್ಟ್ ಕೊಡ್ತಾ ಇದೆ. ಓಕೆ, ಮೇಂಟೈನ್ ಬ್ಲಡ್ ಬ್ರೈನ್ ಬ್ಯಾರಿಯರ್. ನೆನಪಿಡ್ಬೇಕು, ಬ್ಲಡ್ ಬ್ರೈನ್ ಬ್ಯಾರಿಯರ್ ಮೇಂಟೈನ್ ಮಾಡೋರು ಯಾರು ಸರ್, ಆಸ್ಟ್ರೋಸೈಟ್. ಓಕೆ, ಬ್ಲಡ್ ಬ್ರೈನ್ ಬ್ಯಾರಿಯರ್. ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂದ್ರೆ ನಮ್ಮ ಬ್ರೈನಿಗೆ ಬ್ಲಡ್ ಬರುತ್ತೆ ಅಲ್ಲ, ಅದು ಫಿಲ್ಟರ್ ಆಗಿ ಬರುತ್ತೆ. ನಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಅಲ್ಲ, ಬ್ಲಡ್ ಫ್ಲೋ ಆಗುತ್ತೆ ಅಲ್ಲ, ಫಿಲ್ಟರ್ ಆಗಿ ಬ್ಲಡ್ ಬರುತ್ತೆ. ಸೊ ಬ್ಲಡ್ ಬ್ರೈನ್ ಬ್ಯಾರಿಯರ್ ಏನ್ ಮಾಡುತ್ತೆ, ಬ್ಲಡ್ ಅನ್ನ ಫಿಲ್ಟರ್ ಮಾಡುತ್ತೆ. ಬ್ಯಾರಿಯರ್ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಹೆಲ್ಪ್ ಇನ್ ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟ್ ಅಂಡ್ ರಿಪೇರ್ ಆಫ್ಟರ್ ಇಂಜುರಿ. ಓಕೆ, ಸೊ ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ, ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡ್ತಾ ಇದೆ. ರಿಪೇರ್ ಆಫ್ಟರ್ ಇಂಜುರಿ, ಸಮ್ ಟೈಮ್ಸ್ ಇಲ್ಲಿ ಏನಾಗಿದೆ, ನ್ಯೂರಾನ್ ಸ್ವಲ್ಪ ಇಂಜುರಿ ಆಗಿದೆ. ಸೊ ಸ್ವಲ್ಪ ಇಂಜುರಿ ಆದಾಗ ಕೂಡ ಅದರ ರಿಪೇರ್ ಯಾರು ಮಾಡ್ತಾ ಇದ್ದಾರೆ, ಆಸ್ಟ್ರೋಸೈಟ್ ಹೆಲ್ಪ್ ಮಾಡ್ತಾ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸ್ಟಾರ್ ಶೇಪ್ಡ್ ಇದೆ, ಫಿಸಿಕಲ್ ಸಪೋರ್ಟ್ ಕೊಡ್ತಾ ಇದೆ, ಬ್ಲಡ್ ಬ್ರೈನ್ ಬ್ಯಾರಿಯರ್ ಮೇಂಟೈನ್ ಮಾಡ್ತಾ ಇದೆ, ನ್ಯೂಟ್ರಿಷನ್ ಸಪೋರ್ಟ್ ಮಾಡ್ತಾ ಇದೆ ಅಂಡ್ ರಿಪೇರ್ ಕೂಡ ಮಾಡ್ತಾ ಇದೆ. ಓಕೆ, ಸೊ 2 ಟೈಪ್ಸ್ ಇರುತ್ತೆ. 2 ಟೈಪ್ಸ್ ನಾವು ನೋಡೋಕೆ ಕಾಣಿಸುತ್ತೆ. ಪ್ರೋಟೋಪ್ಲಾಸ್ಮೋ ಆಸ್ಟ್ರೋಸೈಟ್, ಪ್ರೋಟೋಪ್ಲಾಸ್ಮಿಕ್ ಆಸ್ಟ್ರೋಸೈಟ್ ಅಂಡ್ ಫೈಬ್ರಸ್ ಆಸ್ಟ್ರೋಸೈಟ್ ನಮಗೆ ನೋಡೋಕೆ ಕಾಣಿಸುತ್ತೆ. ಓಕೆ, ಸೊ ಪ್ರೋಟೋಪ್ಲಾಸ್ಮಿಕ್ ಆಸ್ಟ್ರೋಸೈಟ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ಗ್ರೇ ಮ್ಯಾಟರ್. ಅಂಡ್ ಫೈಬ್ರಸ್ ಆಸ್ಟ್ರೋಸೈಟ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಇನ್ ವೈಟ್ ಮ್ಯಾಟರ್. ಸೊ ಗ್ರೇ ಮ್ಯಾಟರ್ ಅಂಡ್ ವೈಟ್ ಮ್ಯಾಟರ್ ಏನು ಅಂತ ಕೇಳಿದ್ರೆ, ಸೊ ಇದು ಏನಿದೆ, ಸೊ ಮೇಲ್ಗಡೆಯಿಂದ ನೋಡಿದಾಗ ನಮ್ಮ ಬ್ರೈನ್ ಈ ತರ ಕಾಣಿಸುತ್ತೆ. ಸೊ ಈ ತರ ಬ್ರೈನ್ ಕಾಣಿಸುತ್ತೆ. ಒಂದು ಹೆಮಿಸ್ಫಿಯರ್ ಅಂಡ್ ಇನ್ನೊಂದು ಹೆಮಿಸ್ಫಿಯರ್, 2 ಹೆಮಿಸ್ಫಿಯರ್ ಇಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಸೊ ಹೊರಗಡೆ ಪಾರ್ಟ್ ಅಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಗ್ರೇ ಮ್ಯಾಟರ್ ಇಲ್ಲಿ ಇರುತ್ತೆ. ಗ್ರೇ ಸೊ ಹೊರಗಡೆ ಏನ್ ಪ್ರೆಸೆಂಟ್ ಇದೆ, ಗ್ರೇ ಮ್ಯಾಟರ್. ಓಕೆ, ಸೊ ಔಟರ್ ಪೋರ್ಷನ್ ಅಲ್ಲಿ ಇದು ಏನಿದೆ, ಬ್ರೇನ್ ಇದೆ. ನಾವಿಲ್ಲಿ ನೋಡ್ಬೋದು, ಹೊರಗಡೆ ಏನ್ ಕಾಣಿಸ್ತಾ ಇದೆ, ನಮ್ಗೆ ಗ್ರೇ ಕಲರ್ ಕಾಣಿಸ್ತಾ ಇದೆ. ಸೊ ಇದು ಗ್ರೇ ಮ್ಯಾಟರ್. ಸೊ ಗ್ರೇ ಮ್ಯಾಟರ್ ಅಂಡ್ ವೈಟ್ ಮ್ಯಾಟರ್, ಒಳಗಡೆ ಇರೋದು ವೈಟ್ ಮ್ಯಾಟರ್. ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಬ್ರೇನ್ ಡಿಸ್ಕಸ್ ಮಾಡೋ ಟೈಮಲ್ಲಿ ನಾವು ಅದನ್ನು ನೋಡೋಣ. ಓಕೆ, ಸೊ ಆಸ್ಟ್ರೋಸೈಟ್. ಓಕೆ, ಸೊ ಆಸ್ಟ್ರೋಸೈಟ್ ಏನ್ ಮಾಡುತ್ತೆ, ಸ್ಟಾರ್ ಶೇಪ್ ಇದೆ ಸರ್. ಫಿಸಿಕಲ್ ಸಪೋರ್ಟ್, ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂಡ್ ನ್ಯೂಟ್ರಿಯೆಂಟ್ ಅಂಡ್ ರಿಪೇರ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ. 2 ಟೈಪ್ಸ್ ಇದಾವೆ ಸರ್, ಪ್ರೋಟೋಪ್ಲಾಸ್ಮಿಕ್ ಆಸ್ಟ್ರೋಸೈಟ್ ಅಂಡ್ ಫೈಬ್ರಸ್ ಆಸ್ಟ್ರೋಸೈಟ್. ಪ್ರೋಟೋಪ್ಲಾಸ್ಮಿಕ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ಗ್ರೇ ಮ್ಯಾಟರ್ ಒಳಗಡೆ. ಫೈಬ್ರಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ವೈಟ್ ಮ್ಯಾಟರ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ನಾವು ನೋಡೋಣ ಆಲಿಗೋಡೆಂಡ್ರೋಸೈಟ್. ಏನಿದೆ ಸರ್ ಇದು, ಆಲಿಗೋಡೆಂಡ್ರೋಸೈಟ್ ಪ್ರೊಡ್ಯೂಸ್ ಮೈಲಿನ್ ಶೀತ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಹೌದು ಸರ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮೈಲಿನ್ ಶೀತ್ ಯಾರು ಪ್ರೊಡ್ಯೂಸ್ ಮಾಡುತ್ತಾರೆ, ಆಲಿಗೋಡೆಂಡ್ರೋಸೈಟ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಸ್ವ್ಯಾನ್ ಸೆಲ್ ಮಾಡ್ತಾ ಇತ್ತು. ಓಕೆ, ಸೊ ಇಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಅಂತ ಹೇಳ್ತೀನಿ, ಇಮೇಜ್ ಅಲ್ಲಿ ನೀವು ನೋಡಿದಾಗ ಸೊ ಇಲ್ಲಿ ಮೈಲಿನ್ ಶೀತ್ ಇದೆ, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಆಲಿಗೋಡೆಂಡ್ರೋಸೈಟ್. ಓಕೆ, ಸೊ ಇಲ್ಲಿದೆ ಆಲಿಗೋಡೆಂಡ್ರೋಸೈಟ್ ಇದೆ. ಇದು ಒಂದೇ ಏನ್ ಮಾಡ್ತಾ ಇದೆ, 2 ನ್ಯೂರಾನ್ಸ್ ಗಳಿಗೆ ಏನ್ ಮಾಡ್ತಾ ಇದೆ, ಇದು ಈ ತರ ಮೈಲಿನ್ ಶೀತ್ ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಓನ್ಲಿ 1 ಸೆಲ್ 2-3 ನ್ಯೂರಾನ್ಸ್ ಗಳಿಗೆ ಏನ್ ಮಾಡ್ತಾ ಇದೆ, ಮೈಲಿನ್ ಶೀತ್ ಇದು ಪ್ರೊವೈಡ್ ಮಾಡ್ತಾ ಇದೆ. ಓಕೆ, 1 ಸೆಲ್ ಕ್ಯಾನ್ ಮೈಲಿನೇಟೆಡ್ ಮಲ್ಟಿಪಲ್ ಎಕ್ಸಾನ್ಸ್. ಅದೇ ಸರ್, ಇದೇ ಪಾಯಿಂಟ್ ಇದೆ. 1 ಸೆಲ್ ಅಂದ್ರೆ 1 ಆಲಿಗೋಡೆಂಡ್ರೋಸೈಟ್ ಕ್ಯಾನ್ ಮೈಲಿನೇಟ್ ಮಲ್ಟಿಪಲ್ ಎಕ್ಸಾನ್ಸ್. ಅಂದ್ರೆ ಇದು ಮೈಲಿನೇಟ್ ಮಾಡ್ತಾ ಇದೆ ಅಂದ್ರೆ ಮೈಲಿನ್ ಶೀತ್ ಮಲ್ಟಿಪಲ್ ಎಕ್ಸಾನ್ ಗಳಿಗೆ ಇದು ಕೊಡ್ತಾ ಇದೆ.
ಹೌದು ಸರ್, ಮಲ್ಟಿಪಲ್ ಎಕ್ಸಾನ್ಗಳಿಗೆ ಇದು ಏನ್ ಮಾಡ್ತಾ ಇದೆ, ಮೈಲಿನ್ ಶೀತ್ ಕೊಡ್ತಾ ಇದೆ. ಓನ್ಲಿ ಒನ್ ಆಲಿಗೋಡೆಂಡ್ರೋಸೈಟ್ ಗಿವಿಂಗ್ myelin sheath to multiple neurons. Okay, increase speed of nerve conduction. ಹೌದು ಸರ್, ಮೈಲಿನ್ ಶೀತ್ ಪ್ರೆಸೆಂಟ್ ಇದ್ರೆ ನರ್ವ್ ಕಂಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂತ ನಮಗ್ ಗೊತ್ತು. ಸೊ ಐ ಥಿಂಕ್ ನಿಮಗೆ ಆಲಿಗೋಡೆಂಡ್ರೋಸೈಟ್ ಅಂದ್ರೆ ಅರ್ಥ ಆಗಿರ್ಬೋದು. ಇದ್ರ ಫಂಕ್ಷನ್ ಏನಿದೆ ಸರ್, ಇಂಪಾರ್ಟೆಂಟ್ ಫಂಕ್ಷನ್ ಇರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮೈಲಿನ್ ಶೀತ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆಲಿಗೋಡೆಂಡ್ರೋಸೈಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಮೈಲಿನ್ ಶೀತ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಒನ್ ಆಲಿಗೋಡೆಂಡ್ರೋಸೈಟ್ ಮಲ್ಟಿಪಲ್ ನ್ಯೂರಾನ್ಸ್ ಗಳಿಗೆ ಏನ್ ಮಾಡುತ್ತೆ, ಮೈಲಿನ್ ಶೀತ್ ಪ್ರೊವೈಡ್ ಮಾಡುತ್ತೆ. ಸೊ ಮೈಲಿನ್ ಶೀತ್ ಇದ್ರೆ ಏನಾಗುತ್ತೆ, ಇನ್ಕ್ರೀಸ್ ದಿ ಸ್ಪೀಡ್ ಆಫ್ ಕಂಡಕ್ಷನ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಮೈಕ್ರೋಗ್ಲಿಯಾ. ಮೈಕ್ರೋಗ್ಲಿಯಾ ಆಕ್ಟ್ ಆಸ್ ಫ್ಯಾಗೋಸೈಟ್ ಆಫ್ CNS. ಏನ್ ಮಾಡುತ್ತೆ ಸರ್, ಇದು ಫ್ಯಾಗೋಸೈಟ್ ಮಾಡುತ್ತೆ. ಫ್ಯಾಗೋಸೈಟ್ ಅಂದ್ರೆ ಎಂಗಲ್ಫ್ ಮೈಕ್ರೋ ಆರ್ಗ್ಯಾನಿಸಮ್ ಲೈಕ್ ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾಗಳನ್ನ ಇದು ಏನ್ ಮಾಡುತ್ತೆ, ತಿಂದು ಬಿಡುತ್ತೆ, ಎಂಗಲ್ಫ್ ಮಾಡುತ್ತೆ. ಅಂದ್ರೆ ಏನು ಸರ್, ಇದು ಇಮ್ಯೂನ್ ಸಿಸ್ಟಮ್ ತರ ಏನಿದೆ, ಇದು ಇಮ್ಯೂನ್ ಸಿಸ್ಟಮ್. ಓಕೆ, ವೈಟ್ ಬ್ಲಡ್ ಸೆಲ್ ತರ ಇದು ಏನ್ ಮಾಡ್ತಾ ಇದೆ, ಇದು ಕೂಡ ಮೈಕ್ರೋಗ್ಲಿಯಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಎಂಗಲ್ಫ್ ಮಾಡುತ್ತೆ ಮೈಕ್ರೋ ಆರ್ಗಾನಿಸಮ್, ಬ್ಯಾಕ್ಟೀರಿಯಾಗಳನ್ನ ಎಂಗಲ್ಫ್ ಮಾಡುತ್ತೆ. ಎಂಗಲ್ಫ್ ಅಂದ್ರೆ ತಿಂದು ಬಿಡುತ್ತೆ, ಕಿಲ್ ಮಾಡುತ್ತೆ. ಅಂದ್ರೆ ನಾವು ಏನಂತ ಬರಿಬಹುದು ಸರ್, ಇಟ್ ಈಸ್ immune cell of central nervous system. It is immune cell of central nervous system. Immunity ಅಲ್ಲಿ ಇದು ಹೆಲ್ಪ್ ಮಾಡ್ತಾ ಇದೆ, ಮೈಕ್ರೋ ಆರ್ಗಾನಿಸಮ್ ಗಳನ್ನ ತಿಂದು ಬಿಡ್ತಾ ಇದೆ. ಓಕೆ, ಸೊ ಆಕ್ಟ್ ಆಸ್ ಫ್ಯಾಗೋಸೈಟ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ರಿಮೂವ್ ವೇಸ್ಟ್, ಡೆಬ್ರೀಸ್ ಅಂಡ್ ಪ್ಯಾಥೋಜನ್ಸ್. ಹೌದು ಸರ್, ಇದು ವೇಸ್ಟ್ ಅನ್ನ ರಿಮೂವ್ ಮಾಡುತ್ತೆ. ಡೆಬ್ರೀಸ್ ಅಂದ್ರೆ ವೇಸ್ಟ್. ಡೆಬ್ರಿಸ್ ಅಂದ್ರೆ ಸೆಲ್ ಕಿಲ್ ಆಗಿದೆ ಅಂತ ತಿಳ್ಕೊ, ಯಾವ್ದಾದ್ರು ಒಂದು ಮೈಕ್ರೋ ಆರ್ಗಾನಿಸಮ್ ಕಿಲ್ ಆಗಿದೆ, ಏನಾದ್ರೂ ಅಲ್ಲಿ ಆಗಿದೆ, ಸೊ ಅಂತ ವೇಸ್ಟ್ ಅನ್ನ ಇದು ರಿಮೂವ್ ಮಾಡುತ್ತೆ. ವೇಸ್ಟ್ ಅಂಡ್ ಡೆಬ್ರೀಸ್, ಡೆಡ್ ಬಾಡೀಸ್ ಆಫ್ ದಿ ಸೆಲ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ವೇಸ್ಟ್, ಡೆಬ್ರೀಸ್ ಅಂಡ್ ಪ್ಯಾಥೋಜನ್ಸ್ ಗಳನ್ನ ಇದು ಏನ್ ಮಾಡುತ್ತೆ, ಕಿಲ್ ಮಾಡುತ್ತೆ. ಬಿಕಮ್ ಆಕ್ಟಿವ್ ಡ್ಯೂರಿಂಗ್ ಇಂಜುರಿ ಆರ್ ಇನ್ಫೆಕ್ಷನ್. ಯಾವಾಗ ಆಕ್ಟಿವ್ ಆಗುತ್ತೆ ಸರ್, ಇಂಜುರಿ ಆದಾಗ ಆಕ್ಟಿವ್ ಆಗುತ್ತೆ. ನಿಮ್ಮ ಬಾಡಿ ಒಳಗಡೆ ಇನ್ಫೆಕ್ಷನ್ ಆದಾಗ ಕೂಡ ಇದು ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಓಕೆ, ಸ್ಮಾಲೆಸ್ಟ್ ಗ್ಲೈಯಲ್ ಸೆಲ್ ಯಾವುದು ಸರ್, ಮೈಕ್ರೋಗ್ಲಿಯಾ. ಓಕೆ, ಸೊ ಮೈಕ್ರೋ ಅಂದ್ರೆ ಸರ್ ಸಣ್ಣದಿದೆ, ಸ್ಮಾಲೆಸ್ಟ್ ಗ್ಲೈಯಲ್ ಸೆಲ್ಸ್ ಅಂತ ನೀವು ನೆನಪಿಟ್ಕೊಳ್ಳಿ. ಸೊ ಐ ಥಿಂಕ್ ನಿಮಗೆ ಮೈಕ್ರೋಗ್ಲಿಯಾ ಅರ್ಥ ಆಗಿರ್ಬೋದು. ಸರ್ ಇಟ್ ಇಸ್ ಇಮ್ಯೂನ್ ಸೆಲ್ ಆಫ್ ಅವರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಫ್ಯಾಗೋಸೈಟ್ ತರ ಇದು ಆಕ್ಟ್ ಮಾಡ್ತಾ ಇದೆ, ಮೈಕ್ರೋ ಆರ್ಗಾನಿಸಮ್ ಗಳನ್ನ ತಿಂದು ಬಿಡ್ತಾ ಇದೆ. ಇದು ವೇಸ್ಟ್, ಡೆಬ್ರಿಸ್ ಅಂಡ್ ಪ್ಯಾಥೋಜನ್ ಗಳನ್ನ ಹೊರಗೆ ಹಾಕ್ತಾ ಇದೆ. ಸರ್ ಪ್ಯಾಥೋಜನ್ ಅಂದ್ರೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್. ಓಕೆ, ಸೊ ಪ್ಯಾಥೋಜನ್ ಅಂದ್ರೆ ಏನು, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್. ಸೊ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ ಗಳನ್ನ ತಿಂದು ಬಿಡ್ತಾ ಇದೆ, ಇದು ಕಿಲ್ ಮಾಡ್ತಾ ಇದೆ. ಓಕೆ, ಸೊ ಇಂಜುರಿ ಇದ್ದಾಗ ಅಥವಾ ಇನ್ಫೆಕ್ಷನ್ ಇದ್ದಾಗ ಆಕ್ಟಿವ್ ಆಗುತ್ತೆ. ಸೊ ಲಾಸ್ಟ್ ನಾವು ನೋಡೋಣ ಎಪೆಂಡಿಡೈಮಲ್ ಸೆಲ್ಸ್. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನೇನಿತ್ತು ಸರ್, ಆಸ್ಟ್ರೋಸೈಟ್ ಇತ್ತು, ಆಲಿಗೋಡೆಂಡ್ರೋಸೈಟ್ ಇತ್ತು, ಮೈಕ್ರೋಗ್ಲಿಯಾ ಅಂಡ್ ಎಪೆಂಡಿಡೈಮಲ್ ಸೆಲ್ಸ್. ಸೊ ಇವೆಲ್ಲ ಸೆಲ್ಸ್ ಎಲ್ಲಿ ಪ್ರೆಸೆಂಟ್ ಇರ್ತವೆ, ಓನ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಪ್ರೆಸೆಂಟ್ ಇರ್ತವೆ, ಪೆರಿಫೆರಲ್ ಒಳಗಡೆ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಲೈನ್ ದಿ ವೆಂಟ್ರಿಕಲ್ಸ್ ಆಫ್ ದಿ ಬ್ರೈನ್ ಅಂಡ್ ಸೆಂಟ್ರಲ್ ಕೆನಾಲ್ ಆಫ್ ಅ ಸ್ಪೈನಲ್ ಕಾರ್ಡ್. ಓಕೆ, ಸೊ ಜಸ್ಟ್ ಇದು ನೆನ್ಪಿಟ್ಕೊಳ್ಳಿ, ವೆಂಟ್ರಿಕಲ್ಸ್ ಅಂದ್ರೆ ಏನು, ನಮ್ಮ ಬ್ರೇನ್ ಇದೆ ಅಲ್ಲ, ನಮ್ಮ ಬ್ರೇನ್ ಒಳಗಡೆ ವೆಂಟ್ರಿಕಲ್ಸ್ ಪ್ರೆಸೆಂಟ್ ಇರುತ್ತೆ. 4 ವೆಂಟ್ರಿಕಲ್ಸ್ ಪ್ರೆಸೆಂಟ್ ಇರ್ತವೆ. ನಮ್ಮ ಹಾರ್ಟ್ ಒಳಗಡೆ 2 ವೆಂಟ್ರಿಕಲ್ಸ್ ಪ್ರೆಸೆಂಟ್ ಇರ್ತವೆ. ನಮ್ಮ ಬ್ರೇನ್ ಒಳಗಡೆ ಕೂಡ 4 ವೆಂಟ್ರಿಕಲ್ಸ್ ಪ್ರೆಸೆಂಟ್ ಇರ್ತವೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ನೋಡೋಣ. 4 ವೆಂಟ್ರಿಕಲ್ಸ್ ಪ್ರೆಸೆಂಟ್ ಇರ್ತವೆ. ಸೊ ವೆಂಟ್ರಿಕಲ್ ಒಳಗಡೆ ಏನ್ ಪ್ರೊಡ್ಯೂಸ್ ಆಗುತ್ತೆ, CSF. ಏನ್ ಪ್ರೊಡ್ಯೂಸ್ ಆಗುತ್ತೆ, CSF ಪ್ರೊಡ್ಯೂಸ್ ಆಗುತ್ತೆ. CSF ಅಂದ್ರೆ ಸೆರಿಬ್ರೋ ಇಲ್ಲಿದೆ ನೋಡಿ, ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಓಕೆ, ಸೊ CSF ಅಂದ್ರೆ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ಗೆ, ಎಪೆಂಡಿಡೈಮಲ್ ಸೆಲ್ಸ್. ಓಕೆ, ಎಪೆಂಡಿಡೈಮಲ್ ಸೆಲ್ಸ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, CSF ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ವೆಂಟ್ರಿಕಲ್ಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಅಂಡ್ ಸೆಂಟ್ರಲ್ ಕೆನಾಲ್ ಆಫ್ ಸ್ಪೈನಲ್ ಕಾರ್ಡ್ ಅಂದ್ರೆ ಏನು ಸರ್, ವೆಂಟ್ರಿಕಲ್ ಅಂಡ್ ಸ್ಪೈನಲ್ ಕಾರ್ಡ್ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೆಂಟ್ರಲ್ ಕೆನಾಲ್ ಆಫ್ ಸ್ಪೈನಲ್ ಕಾರ್ಡ್ ಒಳಗಡೆ ಇದು ಪ್ರೆಸೆಂಟ್ ಇದೆ. ಓಕೆ, ಹೆಲ್ಪ್ ಇನ್ ಫಾರ್ಮೇಶನ್ ಅಂಡ್
ಸರ್ಕ್ಯುಲೇಷನ್ ಆಫ್ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್. ಓಕೆ, ಸೊ ಎದರಲ್ಲಿ ಇದು ಹೆಲ್ಪ್ ಮಾಡುತ್ತೆ ಸರ್? ಫಾರ್ಮೇಷನ್ ಆ್ಯಂಡ್ ಸರ್ಕ್ಯುಲೇಷನ್. ಅಂದರೆ ಬ್ರೇನ್ ಒಳಗಡೆ ವೆಂಟ್ರಿಕಲ್ಸ್ ಒಳಗಡೆ ಏನಾಗುತ್ತೆ? CSF ಸ್ಟಾರ್ಟ್ ಆಗುತ್ತೆ, ಅಂದರೆ ಫಾರ್ಮೇಷನ್ ಆಗುತ್ತೆ. ಆ ಪ್ಲೇಸಲ್ಲಿ ರೆಡಿಯಾಗಿ ಬ್ರೇನ್ ತುಂಬ ಏನು ಮಾಡುತ್ತೆ? ಇದು ಸರ್ಕ್ಯುಲೇಟ್ ಮಾಡುತ್ತೆ. ಮತ್ತು ಸ್ಪೈನಲ್ ಕಾರ್ಡ್ ತುಂಬ ಕೂಡ ಇದು ಸರ್ಕ್ಯುಲೇಟ್ ಆಗುತ್ತೆ ಮತ್ತೆ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ಇದು ಫಾರ್ಮೇಷನ್ ಆ್ಯಂಡ್ ಸರ್ಕ್ಯುಲೇಷನ್ ಆಫ್ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸಮ್ ಹ್ಯಾವ್ ಸೀಲಿಯಾ ಟು ಮೂವ್ CSF. ಓಕೆ, ಸೊ ಇಲ್ಲಿ ಕೆಲವೊಂದು ಸೆಲ್ಗಳು ಮೇಲೆ ನೋಡಿದ್ರೆ ಸೀಲಿಯಾ ಪ್ರೆಸೆಂಟ್ ಇದೆ ಈ ಥರ. ಓಕೆ, ಸೀಲಿಯಾ ಪ್ರೆಸೆಂಟ್ ಇದೆ. ಅದರಲ್ಲಿ ಹೆಲ್ಪ್ ಮಾಡುತ್ತೆ ಸರ್ ಸೀಲಿಯಾ ಅಂತ ಕೇಳಿದಾಗ? ಟು ಮೂವ್ CSF. ಸೊ ಈ ಸೀಲಿಯಾಗಳು ಈ ಥರ ಮೂವ್ ಆಗ್ತವೆ. ಓಕೆ, ಸೊ ಈ ಥರ ಮೂವ್ ಆದಾಗ ಇಲ್ಲಿ CSF ಕೂಡ ಏನಾಗುತ್ತೆ? CSF ಕೂಡ ಮೂವ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಿರಬಹುದು. ಎಪೆಂಡಿಡೈಮಲ್ ಸೆಲ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ವೆಂಟ್ರಿಕಲ್ ಆ್ಯಂಡ್ ಸೆಂಟ್ರಲ್ ಕೆನಲ್ ಆಫ್ ಸ್ಪೈನಲ್ ಕಾರ್ಡ್. ಓಕೆ, ಹೆಲ್ಪ್ ಇನ್ ಫಾರ್ಮೇಷನ್ ಆಫ್ CSF ಆ್ಯಂಡ್ ಸರ್ಕ್ಯುಲೇಷನ್ ಆಫ್ CSF. CSF ಅಂದರೆ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್. ಓಕೆ, ಹ್ಯಾವ್ ಸೀಲಿಯಾ ಟು ಮೂವ್ CSF. ಇದ್ರ ಮೇಲೆ ಸೀಲಿಯಾ ಕೂಡ ಪ್ರೆಸೆಂಟ್ ಇದೆ. ಏನು ಮಾಡುತ್ತೆ ಸರ್ ಸೀಲಿಯಾ? ಸೊ ಇಲ್ಲಿ ಸೀಲಿಯಾ ಇದಾವೆಲ್ಲ, ಇವೆಲ್ಲ ಎದ್ರಲ್ಲಿ ಹೆಲ್ಪ್ ಆಗುತ್ತೆ? ಮೂವ್ಮೆಂಟ್. ಓಕೆ, ಸೊ ಈ ಸೀಲಿಯಾಗಳು ಮೂವ್ ಆದಾಗ CSF ಕೂಡ ಏನಾಗುತ್ತೆ? ಮೂವ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ 4 ಸೆಲ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ 4 ಟೈಪ್ಸ್ ಆಫ್ ಗ್ಲಿಯಲ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ: ಆಸ್ಟ್ರೋಸೈಟ್, ಆಲಿಗೋಡೆಂಡ್ರೋಸೈಟ್, ಮೈಕ್ರೋಗ್ಲಿಯಾ ಅಂಡ್ ಎಪೆಂಡಿಡೈಮಲ್ ಸೆಲ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಯಾವ್ಯಾವ ನ್ಯೂರೋಗ್ಲಿಯಲ್ ಸೆಲ್ಸ್ ಇರ್ತವೆ ಅಂತ. ಓಕೆ, ಸ್ವ್ಯಾನ್ ಸೆಲ್ಸ್ ಅಂಡ್ ಸ್ಯಾಟಲೈಟ್ ಸೆಲ್ಸ್. ಸೊ ಬನ್ನಿ ನೋಡೋಣ. ಸ್ವ್ಯಾನ್ ಸೆಲ್ಸ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಓನ್ಲಿ 2 ಟೈಪ್ಸ್ ನಮಗೆ ನೋಡೋಕೆ ಕಾಣಿಸುತ್ತೆ. ಸ್ವ್ಯಾನ್ ಸೆಲ್ಸ್ ಫಾರ್ಮ್ ಮೈಲಿನ್ ಶೀತ್ ಅರೌಂಡ್ ದಿ ಎಕ್ಸಾನ್ ಇನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಹೌದು ಸರ್, ನಾವಿಲ್ಲಿ ನೋಡ್ಬೋದು. ಸೊ ಡಯಾಗ್ರಾಮ್ ಅಲ್ಲಿ ನೋಡಿದಾಗ ಇದೆಲ್ಲ ಏನಿದೆ ಸರ್ ಅಂತ ಕೇಳಿದ್ರೆ, ಇದೆಲ್ಲ ಇರೋದು ಮೈಲಿನ್ ಶೀತ್. ಒಳಗಡೆ ಸಣ್ಣ ನಮಗೆ ಕಾಣಿಸ್ತಾ ಇದೆ, ಅದೇನಿದೆ? ಸ್ವ್ಯಾನ್ ಸೆಲ್. ಅದೇನಿದೆ? ಸ್ವ್ಯಾನ್ ಸೆಲ್. ಸ್ವ್ಯಾನ್ ಸೆಲ್ ಏನ್ ಮಾಡ್ತಾ ಇದೆ ಸರ್? ಇಷ್ಟೆಲ್ಲ ಏನ್ ಮಾಡ್ತಾ ಇದೆ? ಇದು ಮೈಲಿನ್ ಶೀತ್ ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಸೊ ಸ್ವ್ಯಾನ್ ಸೆಲ್ ಮೈಲಿನ್ ಶೀತ್ ಪ್ರೊವೈಡ್ ಮಾಡುತ್ತೆ ಇನ್ ಪೆರಿಫೆರಲ್ nervous system. Okay, so form myelin sheath around the axon in peripheral nervous system. One Schwann cell equal to one axon segment. Okay, so one Schwann cell is not whole. ಅಂದ್ರೆ ಏನಂತ ಹೇಳ್ಬೋದು, ಒನ್ ಸೆಲ್ ಇದೆ ಅಲ್ಲ, ಒನ್ ಎಕ್ಸಾನಿಗೆ ಇದು ಕಂಪ್ಲೀಟ್ ಆಗಿ ಒನ್ ಎಕ್ಸಾನಿಗೆ ಇದು ಮೈಲಿನ್ ಶೀಟ್ ಕೊಡೋದಿಲ್ಲ, ಒನ್ ಸೆಗ್ಮೆಂಟ್. ಓಕೆ, ಸೊ ಇಲ್ಲೇದು ಇಷ್ಟು ಎಕ್ಸಾನ್ ಸೆಗ್ಮೆಂಟ್, ಇಲ್ಲೇದು ಒಂದಿಷ್ಟು ಎಕ್ಸಾನ್ ಸೆಗ್ಮೆಂಟ್. ಸೊ ಮೂರ್ ನ್ಯೂರಾನ್ ಆಗಿ ಮೂರ್ ಸ್ವ್ಯಾನ್ ಸೆಲ್ಸ್ ಆಗಿ ಮೂರ್ ಎಕ್ಸಾನ್ ಇದೆಲ್ಲ ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿಂದ ಇದು ಏನಿದೆ ಎಕ್ಸಾನ್ ಇದೆ. ಓಕೆ, ಸೊ ಈ ಸೆಗ್ಮೆಂಟಿಗೆ ಒಂದ್ ಸ್ವ್ಯಾನ್ ಸೆಲ್ ಏನ್ ಮಾಡ್ತಾ ಇದೆ, ಮೈಲಿನ್ ಶೀತ್ ಕೊಡ್ತಾ ಇದೆ. ಈ ಸೆಗ್ಮೆಂಟಿಗೆ ಒನ್ ಸ್ವ್ಯಾನ್ ಸೆಲ್ ಏನ್ ಮಾಡ್ತಾ ಇದೆ, ಮೈಲಿನ್ ಶೀತ್ ಕೊಡ್ತಾ ಇದೆ. ಈ ಸೆಗ್ಮೆಂಟಿಗೆ ಒನ್ ಮೈಲಿನ್ ಶೀತ್ ಏನ್ ಮಾಡ್ತಾ ಇದೆ, ಸ್ವಲ್ಪ ಮೈಲಿನ್ ಶೀತ್ ಕೊಡ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಅದೇ ನಾವು ಆಲಿಗೋಡೆಂಡ್ರೋಸೈಟ್ ಅಲ್ಲಿ ನೋಡಿದಾಗ ಒಂದೇ ಸೆಲ್ ಇತ್ತು ಸರ್, ಮಲ್ಟಿಪಲ್ ನ್ಯೂರಾನ್ಸ್ ಗಳಿಗೆ ಏನ್ ಮಾಡ್ತಾ ಇತ್ತು, ಇದು ಮೈಲಿನ್ ಶೀತ್ ಪ್ರೊವೈಡ್ ಮಾಡ್ತಾ ಇತ್ತು. ಬಟ್ ನಾವ್ ಇಲ್ಲಿ ನೋಡಿದಾಗ 2, 3 ಅಥವಾ 4 ಸ್ವ್ಯಾನ್ ಸೆಲ್ಗಳು ಕೂಡಿ ಒಂದು ನ್ಯೂರಾನಿಗೆ, ಒಂದು ಎಕ್ಸಾನಿಗೆ ಏನ್ ಮಾಡ್ತಾ ಇದೆ, ಇಲ್ಲಿ ಮೈಲಿನ್ ಶೀತ್ ಕೊಡ್ತಾ ಇದೆ. ಓಕೆ, ಸೊ ಒನ್ ಸ್ವ್ಯಾನ್ ಸೆಲ್ ಗಿವಿಂಗ್ ಮೈಲಿನ್ ಶೀತ್ ಟು ಒನ್ ಸೆಗ್ಮೆಂಟ್, ಒಂದು ನ್ಯೂರಾನ್ ಇಲ್ಲ ಒನ್ ಸೆಗ್ಮೆಂಟಿಗೆ ಇದು ಕೊಡ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನನ್ನ ಕೈಲಿ ಇಷ್ಟು ಎಕ್ಸ್ಪ್ಲೇನ್ ಮಾಡೋಕೆ ಆಗುತ್ತೆ. ಓಕೆ, ಸೊ ಹೆಲ್ಪ್ ಇನ್ ನರ್ವ್ ರೀಜನರೇಷನ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನರ್ವ್ ರೀಜನರೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ರೀಜನರೇಷನ್ ಅಂದ್ರೆ ಏನು ಸರ್? ಸೊ ನಿಮಗೊಂದು ಗೊತ್ತಿದೆ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಸ್ವ್ಯಾನ್ ಸೆಲ್ ಏನ್ ಮಾಡುತ್ತೆ, ಮೈಲಿನ್ ಶೀತ್ ಪ್ರೊವೈಡ್ ಮಾಡುತ್ತೆ. ಓಕೆ, ಇನ್ ಪೆರಿಫೆರಲ್ ಸಿಸ್ಟಮ್ ನೀವು ಸ್ವ್ಯಾನ್ ಸೆಲ್ ಮೈಲಿನ್ ಶೀತ್ ಪ್ರೊವೈಡ್ ಮಾಡುತ್ತೆ ಅಂಡ್ ಶೀತ್ ಆಫ್ ಶ್ವಾನ್ ಅಂದ್ರೆ ಏನು ಸರ್? ನ್ಯೂರೋಲೆಮ್ಮ.
ಸೊ ನ್ಯೂರೋಲೆಮ್ಮಾನ ಕೂಡ ಯಾರು ಮಾಡ್ತಾ ಇದ್ದಾರೆ? ಸ್ವಾನ್ ಸೆಲ್ ಮಾಡ್ತಾ ಇದೆ. ನ್ಯೂರೋಲೆಮ್ಮಾನ ಯಾರು ಮಾಡ್ತಾ ಇದ್ದಾರೆ? ಸ್ವಾನ್ ಸೆಲ್ ಮಾಡ್ತಾ ಇದೆ. ಸೊ ನ್ಯೂರೋಲೆಮ್ಮಾ ಹೆಲ್ಪ್ಸ್ ಇನ್, ನ್ಯೂರೋಲೆಮ್ಮಾ ಇದೆಯಲ್ಲ, ಸೊ ನ್ಯೂರೋಲೆಮ್ಮಾ ಎದ್ರಲ್ಲಿ ಹೆಲ್ಪ್ ಮಾಡುತ್ತೆ? ಹೆಲ್ಪ್ ಇನ್ ನರ್ವ್ ರೀಜನರೇಷನ್. ಓಕೆ, ನರ್ವ್ ರೀಜನರೇಷನ್ ಅಂದ್ರೆ, ಸೊ ಇಲ್ಲೊಂದು ನಾನು ನರ್ವ್ ಡಯಾಗ್ರಾಮ್ ಹಾಕ್ತೀನಿ. ನರ್ವ್ ಎಲ್ಲಿಗೆಪ್ಪ? ಓಕೆ, ಸೊ ದಿಸ್ ಇಸ್ ಸೋಮಾ ಅಥವಾ ಸೆಲ್ ಬಾಡಿ, ಡೆಂಡ್ರೈಟ್ಸ್, ಎಕ್ಸಾನ್ ಇದೆ, ಎಕ್ಸಾನ್ ಟರ್ಮಿನಲ್. ಓಕೆ, ಸೊ ಇಲ್ಲಿ ಏನಿದೆ? ಮೈಲಿನ್ ಶೀತ್ ಇದ್ದಾವೆ. ಸೊ ಇಲ್ಲಿ ಸೆಂಟ್ರಲ್ಲಿ ನಮ್ಗೇನು ಕಾಣಿಸ್ತಾ ಇದೆ? ಇಲ್ಲಿ ನಾನು ಡಾಟ್ ಹಾಕ್ತಾ ಇದ್ದೀನಿ, ಅದೆಲ್ಲ ಇದೆ ಸ್ವಾನ್ ಸೆಲ್ಸ್. ಓಕೆ, ಸೊ ಇಲ್ಲಿ ಏನಾಗಿದೆ? ಕಟ್ ಆಗಿದೆ ಈ ಪ್ಲೇಸಲ್ಲಿ. ಈ ಪ್ಲೇಸಲ್ಲಿ ಕಟ್ ಆದಾಗ ಇದು ಏನಾಗುತ್ತೆ? ರೀಜನರೇಟ್ ಆಗುತ್ತೆ ಇಫ್ ಆ ಪ್ಲೇಸಲ್ಲಿ ನ್ಯೂರೋಲೆಮ್ಮಾ ಪ್ರೆಸೆಂಟ್ ಇದ್ರೆ. ಓಕೆ, ಸೊ ಇಲ್ಲಿ ಏನಾಗಿದೆ? ಕಟ್ ಆಗಿದೆ. ಕಟ್ ಆಗಬೇಕು. ಎಕ್ಸಾನ್ ಏನಾಗಿದೆ ಸರ್? ಕಟ್ ಆಗಿದೆ. ಕಟ್ ಆದಾಗ ಇದು ಎಂಡ್ನು ಮತ್ತು ಇದು ಎಂಡು ನಿಯರ್ ಬೈ ಇಷ್ಟೇ ಹತ್ರ ಇರಬೇಕು. ಇಷ್ಟೇ ಹತ್ರ ಇದ್ದಾಗ ಏನಾಗುತ್ತೆ? ರೀಜನರೇಟ್ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ನ್ಯೂರೋಲೆಮ್ಮಾ. ನ್ಯೂರೋಲೆಮ್ಮಾ ಪ್ರೆಸೆಂಟ್ ಇದ್ರೆ, ನ್ಯೂರೋಲೆಮ್ಮಾ ಪ್ರೆಸೆಂಟ್ ಇದ್ರೆ ರೀಜನರೇಷನ್ ಆಗುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ? ರೀಜನರೇಷನ್ ಅಂದ್ರೆ ನ್ಯೂರಾನ್ ಡ್ಯಾಮೇಜ್ ಆದ್ರೆ ಅಲ್ಲಿ ಏನಾಗಬಹುದು? ರಿಪೇರ್ ಆಗುತ್ತೆ. ಅಲ್ಲಿ ಏನಾಗುತ್ತೆ? ರಿಪೇರ್ ಆಗುತ್ತೆ, ರೀಜನರೇಷನ್ ಆಗುತ್ತೆ. ನೆನಪಿಟ್ಕೊಳ್ಳಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗಡೆ ರೀಜನರೇಷನ್ ಆಗೋ ಶಕ್ತಿ ಇರೋದಿಲ್ಲ, ಬಟ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ರೀಜನರೇಷನ್ ಆಗೋ ಕೆಪಾಸಿಟಿ ಇರುತ್ತೆ. ರೀಸನ್ ಯಾರು? ನ್ಯೂರೋಲೆಮ್ಮಾ, ಬಿಕಾಸ್ ನ್ಯೂರೋಲೆಮ್ಮಾ ಪ್ರೆಸೆಂಟ್ ಇನ್ ಓನ್ಲಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಸ್ವಾನ್ ಸೆಲ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇದು ಏನ್ ಮಾಡ್ತಾ ಇದೆ? ಮೈಲಿನ್ ಶೀತ್ ಕೊಡ್ತಾ ಇದೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ 1 ಸ್ವಾನ್ ಸೆಲ್ ಈಸ್ ಈಕ್ವಲ್ ಟು 1 ಎಕ್ಸಾನ್ ಸೆಗ್ಮೆಂಟ್, ನಾಟ್ ಫುಲ್ ಎಕ್ಸಾನ್. ಎಕ್ಸಾನ್ ಇನ್ ಒಂದು ತುಕುಡಿ, ಒಂದು ಪೀಸ್. ಓಕೆ, ಸೊ ಇಷ್ಟೇ. ಸೊ ನೆಕ್ಸ್ಟ್ ಸ್ಯಾಟಲೈಟ್ ಸೆಲ್ ಸರೌಂಡ್ ನ್ಯೂರೋನಲ್ ಸೆಲ್ ಬಾಡಿ ಇನ್ ಗ್ಯಾಂಗ್ಲಿಯಾ. ಓಕೆ, ಸೊ ಇದು ಏನ್ ಮಾಡುತ್ತೆ? ನ್ಯೂರೋನಲ್ ಸೆಲ್ ಬಾಡೀಸ್ ಅಂದ್ರೆ ಸೋಮಾ ಅಂತ ಹೇಳ್ಬೋದು. ಸರೌಂಡ್ ದಿ ಸೋಮಾ ಅಂತ ಹೇಳೋ, ಸೋಮಾಸ್ ಅಂದ್ರೆ ಸೆಲ್ ಬಾಡೀಸ್ ಇದ್ದಾವೆ. ಓಕೆ, ಸೆಲ್ ಬಾಡೀಸ್ ಇನ್ ಗ್ಯಾಂಗ್ಲಿಯಾ. ವಾಟ್ ಈಸ್ ಗ್ಯಾಂಗ್ಲಿಯಾ? ಗ್ಯಾಂಗ್ಲಿಯಾ ಅಂದ್ರೆ ಏನು ಸರ್? ಗ್ಯಾಂಗ್ಲಿಯಾ ಅಂದ್ರೆ ಗ್ರೂಪ್ ಆಫ್ ಸೆಲ್ ಬಾಡಿ, ಗ್ರೂಪ್ ಆಫ್ ಸೆಲ್ ಬಾಡೀಸ್ ಇನ್ PNS, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಗ್ರೂಪ್ ಆಫ್ ಸೆಲ್ ಬಾಡೀಸ್ ಅನ್ನ ನಾವು ಏನಂತ ಹೇಳ್ತೀವಿ? ಗ್ಯಾಂಗ್ಲಿಯಾ ಅಂತ ಹೇಳ್ತೀವಿ. ಓಕೆ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ ಗ್ರೂಪ್ ಆಫ್ ಸೆಲ್ ಬಾಡೀಸ್ ಅನ್ನ ನಾವು ಏನಂತ ಹೇಳ್ತೀವಿ? ಗ್ಯಾಂಗ್ಲಿಯಾ ಅಂತ ಹೇಳ್ತೀವಿ. ಸೊ ಗ್ಯಾಂಗ್ಲಿಯಾ ಅರೌಂಡ್ ಏನ್ ಪ್ರೆಸೆಂಟ್ ಇದೆ? ಸ್ಯಾಟಲೈಟ್ ಸೆಲ್ ಸರೌಂಡ್ ದಿ ನ್ಯೂರಲ್ ಸೆಲ್ ಬಾಡೀಸ್ ಇನ್ ದಿ ಗ್ಯಾಂಗ್ಲಿಯಾ. ಓಕೆ, ಸೊ ನ್ಯೂರಲ್ ಸೆಲ್ ಬಾಡೀಸ್ ಇನ್ ದಿ ಗ್ಯಾಂಗ್ಲಿಯಾ, ಅದನ್ನ ಇದು ಸರೌಂಡ್ ಮಾಡ್ತಾ ಇದೆ. ಓಕೆ, ಸೊ ನ್ಯೂರಲ್ ಸೆಲ್ ಬಾಡೀಸ್, ಬಹಳಷ್ಟು ಸೆಲ್ ಬಾಡೀಸ್ ಇರ್ತವೆ. ಈ ತರ ಎಕ್ಸಾನ್ ಇದೆ, ಬಹಳಷ್ಟು ಬಾಡೀಸ್ ಇದಾವೆ. ಓಕೆ, ಸೊ ಇದ್ರ ಸರೌಂಡ್ ನಮ್ಗೆ ಏನ್ ಕಾಣಿಸ್ತಾ ಇದೆ? ಸ್ಯಾಟಲೈಟ್ ಸೆಲ್ಸ್ ನಮ್ಗೆ ನೋಡೋಕೆ ಕಾಣಿಸ್ತಾ ಇದ್ದಾವೆ. ಸೊ ಈ ತರ ಇವು ಸ್ಯಾಟಲೈಟ್ ಸೆಲ್ಸ್ ಇರುತ್ತವೆ. ಓಕೆ, ಪ್ರೊವೈಡ್ ಸಪೋರ್ಟ್ ಅಂಡ್ ನ್ಯೂಟ್ರಿಷನ್, ಇದನ್ನ ಸಪೋರ್ಟ್ ಮಾಡುತ್ತೆ, ಸೆಲ್ ಬಾಡೀಸ್ ಅನ್ನ ಸಪೋರ್ಟ್ ಮಾಡುತ್ತೆ ಅಂಡ್ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ. ಹೆಲ್ಪ್ ಮೇಂಟೈನಿಂಗ್ ಕೆಮಿಕಲ್ ಎನ್ವಿರಾನ್ಮೆಂಟ್. ಸೊ ಕೆಮಿಕಲ್ ಎನ್ವಿರಾನ್ಮೆಂಟ್ ಆ ಪ್ಲೇಸ್ ಅಲ್ಲಿ ಮೇಂಟೈನ್ ಮಾಡೋರು ಯಾರು ಸರ್? ಸ್ಯಾಟಲೈಟ್ ಸೆಲ್ಸ್. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಏನ್ ಮಾಡುತ್ತೆ ಸರ್? ಸಪೋರ್ಟ್, ಇದು ಸಪೋರ್ಟ್ ಮಾಡುತ್ತೆ, ನ್ಯೂರಲ್ ಬಾಡೀಸ್ ಅನ್ನ ಸಪೋರ್ಟ್ ಮಾಡುತ್ತೆ. ಇದು ಸರೌಂಡ್ ಮಾಡುತ್ತೆ. ಓಕೆ, ಸರೌಂಡ್ ನ್ಯೂರಲ್ ಬಾಡೀಸ್ ಇರ್ತವೆ ಅಲ್ಲ ಇನ್ ದಿ ಗ್ಯಾಂಗ್ಲಿಯಾ. ಗ್ಯಾಂಗ್ಲಿಯಾ ಅಂದ್ರೆ ಅದೇ ಸರ್, ಕ್ಲಸ್ಟರ್ ಆಫ್ ದಿ ಸೆಲ್ ಬಾಡೀಸ್ ಇನ್ ದಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಗ್ಯಾಂಗ್ಲಿಯಾ. ಓಕೆ, ಸೊ ಇದು ಏನ್ ಮಾಡುತ್ತೆ? ಗ್ಯಾಂಗ್ಲಿಯಾ ಅರೌಂಡ್ ಇದು ಇರುತ್ತೆ ಅಂಡ್ ಸಪೋರ್ಟ್ ಕೊಡುತ್ತೆ, ನ್ಯೂಟ್ರಿಷನ್ ಕೊಡುತ್ತೆ ಅಂಡ್ ಕೆಮಿಕಲ್ ಎನ್ವಿರಾನ್ಮೆಂಟ್ ಅನ್ನ ಮೇಂಟೈನ್ ಮಾಡುತ್ತೆ. ಸರ್ ಕೆಮಿಕಲ್ ಎನ್ವಿರಾನ್ಮೆಂಟ್ ಹೇಗೆ ಮೇಂಟೈನ್ ಮಾಡುತ್ತೆ ಅಂತ ಕೇಳಿದ್ರೆ, ಬೈ ಕಂಟ್ರೋಲಿಂಗ್ ಅಂತ ಬೇಡ, ರೆಗ್ಯುಲೇಟಿಂಗ್ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ, ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ದಿ ಕೆಮಿಕಲ್ ವಿಚ್ ಆರ್ ಯೂಸ್ಡ್ ಇನ್ ದಿ, ಎಲ್ಲಿ ಯೂಸ್ ಆಗುತ್ತೆ ಸರ್? ಸೈನಾಪ್ಸ್. ಕೆಮಿಕಲ್ ಸೈನಾಪ್ಸ್ ಅಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಯೂಸ್ ಆಗ್ತವೆ ಸಿಗ್ನಲ್ ಅನ್ನ ಟ್ರಾನ್ಸ್ಫರ್ ಮಾಡೋಕೆ. ಒನ್ ಪ್ರೀ ಸಿನೆಪ್ಟಿಕ್ ಇಂದ ಪೋಸ್ಟ್ ಸಿನೆಪ್ಟಿಕ್ ತನ ಹೋಗೋಕೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲ ಯೂಸ್ ಆಗ್ತವೆ. ಓಕೆ, ಸೊ ಐ ಥಿಂಕ್ ನಿಮಗೆ ಸ್ಯಾಟಲೈಟ್ ಸೆಲ್ಸ್ ಅರ್ಥ ಆಗಿರ್ಬೋದು. ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಒಳಗಡೆ 2 ಸೆಲ್ಸ್ ಇರ್ತವೆ, ಸ್ವಾನ್ ಸೆಲ್ ಅಂಡ್ ಸ್ಯಾಟಲೈಟ್
ಸೆಲ್. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ. ಸೊ ಈ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.